ಓದಿದ ತಕ್ಷಣ 10 ಗಂಟೆ 12 ಗಂಟೆ ಓದಿದ ತಕ್ಷಣ IAS ಆಗಲ್ಲ KS ಆಗಲ್ಲ. ಅಷ್ಟು ಜನ ಏನ್ ತಪ್ಪು ತಿಳ್ಕೊಂಡಿದ್ದಾರೆ ಅಂದ್ರೆ ಓದೋದೇ ತಯಾರಿ ಅಂತ. ಓದೋ ತಯಾರಿ ಅಲ್ಲವೇ ಅಲ್ಲ. ನಾನು ಕೇಳಿದ್ರೆ ಮೆಂಟಲಿ ಪ್ರಿಪೇರ್ಡ್ ಆದ್ರೆ ಏನ್ ಬೇಕಾದ್ರೂ ಓದ್ತೀರಾ, 10 ಅಲ್ಲ 100 ಬುಕ್ ಕೊಟ್ಟರು ಓದ್ತೀರಾ. ಮೆಂಟಲಿ ಪ್ರಿಪೇರ್ಡ್ನೆಸ್ ಇಲ್ಲ ಅಂದ್ರೆ ಸೊ ಡೈರೆಕ್ಷನ್ ಲೆಸ್ ಆಗಿ ಏನ್ ಬೇಕಾದ್ರೂ ಓದ್ತಾ ಕೂತ್ಕೊಳ್ತೀರಾ. ಟೆಲಿಕಾಂ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ನಾನು ಕೂಡ UPSC ಮೇನ್ಸ್ ಎಲ್ಲ ಬರ್ತು, ಇಂಟರ್ವ್ಯೂ ಹೋಗಿ ಬಂದಿದ್ದೀನಿ. ಸೊ ಆ ಒಂದು ಸಕ್ಸಸ್ಸು ನಮಗೆಲ್ಲ ಮೋಟಿವೇಟ್ ಮಾಡ್ತು. ಮತ್ತು ನಮ್ಮ ಸುತ್ತಮುತ್ತ ಇರುವಂತಹ ಆಫೀಸರ್ಸ್ ಇವತ್ತಿಗೂ ಕೂಡ ಬಹಳಷ್ಟು ಜನ ಇದ್ದಾರೆ. ಸ್ಟೂಡೆಂಟ್ಸ್ ಮೆಂಟಾಲಿಟಿ, ಆ ಡೆಡಿಕೇಶನ್ನು, ಆ ಒಂದು ಪಂಕ್ಚುಯಾಲಿಟಿ 100% ನಾನು ನೋಡಿದ್ದೀನಿ ಬಿಫೋರ್ ಕೋವಿಡ್ ಬ್ಯಾಚ್ಗಳಲ್ಲಿ. ಸೊ ನಾನು ಕಲ್ತಿದ್ದು ಏನಿದೆ ಸೊ ಅದು ಹಾಗೆ ವೇಸ್ಟ್ ಆಗಿ ಹೋಗ್ಬಾರ್ದು. ಬಹಳಷ್ಟು ಜನಕ್ಕೆ ಸರ್ IAS ಅಂತ ಅಷ್ಟೇ ಇದೆ, ಹಂಗಾರೆ ಬೇರೆ ಎಕ್ಸಾಮ್ಗಳಿಗೆ ಇಲ್ಲಿ ಇಲ್ವಾ ಅಂತಂದ್ರೆ IAS ಅನ್ನು ಗುರಿ ಇಟ್ಕೊಂಡು ಬನ್ನಿ, ಉಳಿದಿದ್ದು ಎಲ್ಲದಕ್ಕೂ ನಾವು ರೆಡಿ ಮಾಡ್ತೀವಿ. ಗೌರ್ಮೆಂಟ್ ಜಾಬ್ನ ನಾನು ಬಿಟ್ಬಿಟ್ಟು ಅದಾದಮೇಲೆ ಈ ಇನ್ಸ್ಟಿಟ್ಯೂಟ್ನ ನಾನು ಹಾಗೆ ನನ್ನ ಸ್ನೇಹಿತರಾದ IAS ಇರ್ಬೋದು, KS ಇರ್ಬೋದು, FDA, SDA, ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಗ್ರೂಪ್ C ಎಕ್ಸಾಮ್ಸ್ ಇರ್ಬೋದು, ಬ್ಯಾಂಕಿಂಗ್ ಸರ್ವಿಸಸ್ ತುಂಬಾ IBPS ಇರ್ಬೋದು, ಇವನ್ ಹೈಯೆಸ್ಟ್ ಅಲ್ಲಿ RBI ಎಕ್ಸಾಮ್ ಇರ್ಬೋದು, ಜುಡಿಷಿಯರಿ ಎಕ್ಸಾಮ್ಸ್, ಈ ಸಿವಿಲ್ ಜಡ್ಜು, ಡಿಸ್ಟ್ರಿಕ್ಟ್ ಜಡ್ಜು, ಹೀಗೆ ಎಲ್ಲಾ ಹಂತದಲ್ಲೂ ಕೂಡ ನಾವು ಕೋಚಿಂಗ್ ಕೊಡ್ತಾ ಇದ್ದೀವಿ. ಹಿಮಾಲಯ ಹತ್ತಬೇಕು ಅಂತ ನಿಂತ್ಕೊಂಡಾಗ ಸೊ ನನಗೆ ನಂದಿ ಬೆಟ್ಟ ಹತ್ತೋ ದೊಡ್ಡ ವಿಚಾರ ಆಗಲ್ಲ. ಅಂದ್ರೆ ಇಲ್ಲಿ ಬಂದಂತವ್ರು ಓಕೆ ಟಾಪರ್ ಆಗಿ ಹೊರಗಡೆ ಹೋಗ್ಬೇಕು. ಡ್ರೀಮ್, ಪ್ರಿಪೇರ್, ಅಚೀವ್. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಟಾಪರ್ IAS ಸಂಸ್ಥೆಯ ಫೌಂಡರ್ ಆಗಿರುವಂತಹ ಸೋಮಶೇಖರ್ ಹುಲ್ಮನಿ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ಯುವಕ ಯುವತಿಯರಿಗೆ ಎಷ್ಟೋ ಜನಕ್ಕೆ ನಾನು IAS ಆಗ್ಬೇಕು, KS ಆಗ್ಬೇಕು ಅನ್ನುವಂತ ಆಸೆ ಇರುತ್ತೆ. ಆ ಕನಸಿನ ಬಗ್ಗೆ ಇವತ್ತು ಮಾತನಾಡೋಣ. ಅಂದ್ರೆ ನಿಮ್ಮ ಈ ಒಂದು ಸಂಸ್ಥೆ ಯಾವಾಗ ಶುರುವಾಯಿತು, ಹೇಗೆ ಶುರುವಾಯಿತು, ಅಂದ್ರೆ ನಿಮ್ಮ ಈ ಸಂಸ್ಥೆನ ಶುರು ಮಾಡ್ಲಿಕ್ಕೆ ಒಂದು ಕಾರಣ ಅಂತ ಇರುತ್ತಲ್ವಾ, ಏನಿರಬಹುದು ಕಾರಣ? ಈ ಸಂಸ್ಥೆ ಶುರು ಮಾಡೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಬೇಕಾದ್ರೆ, ನಾನು ಟೆಲಿಕಾಂ ಆಫೀಸರಾಗಿ ವರ್ಕ್ ಮಾಡ್ತಾ ಇದ್ದೆ. ನಾನು ಕೂಡ UPSC ಮೇನ್ಸ್ ಎಲ್ಲ ಬರ್ತು, ಇಂಟರ್ವ್ಯೂ ಹೋಗಿ ಬಂದಿದ್ದೀನಿ. ಸೊ ನಾನು ಕಲ್ತಿದ್ದು ಏನಿದೆ ಸೊ ಅದು ಹಾಗೆ ವೇಸ್ಟ್ ಆಗಿ ಹೋಗಬಾರ್ದು. ಎಷ್ಟು ನಾವು ಮಾಡಿರೋ ತಪ್ಪುಗಳಿರ್ಬೋದು ಅಥವಾ ಯಾವ ರೀತಿ ಓದಬೇಕು, ಸೊ ಆ ಒಂದು ಮಾರ್ಗದರ್ಶನ ನಾವು ಆಫೀಸರ್ ಆಗಿದ್ದಾಗ ನಾನು ಒಬ್ಬನೇ ಅಲ್ಲ, ಒಂದು ಆಫೀಸರ್ಸ್ ಟೀಮು theupsconline.com ಅಂತ ಹೇಳ್ಬಿಟ್ಟು ಒಂದು ವೆಬ್ಸೈಟ್ ಇತ್ತು. ಇವನ್ ಹಿಂದೂ ನ್ಯೂಸ್ ಪೇಪರ್ಲು ಕೂಡ ಅದರದೊಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ. ನಾನು ಇಂಟರ್ವ್ಯೂ ತೊಗೊಂಡಿದ್ರು ಅವಾಗ. ಸೊ ಆ ರೀತಿ ಅವ್ರಿಗೆ ಸಹಾಯ ಮಾಡ್ತಾ ಇದ್ವಿ. ಬಟ್ ಅದೇನಾಗ್ತಿತ್ತು ಅಂದರೆ ಪೂರ್ಣ ಪ್ರಮಾಣದಲ್ಲಿ ಸಿಗ್ತಾ ಇರಲಿಲ್ಲ. ಇವಾಗ ಅವ್ರಿಗೇನು ನಾವು ಶನಿವಾರ ಭಾನುವಾರನೋ ಅಥವಾ ಆನ್ಲೈನಲ್ಲಿ ಸ್ವಲ್ಪ ಮಟ್ಟಿಗೆ ಸಹಾಯ, ಎಂಡ್ ಟು ಎಂಡ್ ಅಂತ ಇರಲಿಲ್ಲ. ಅಂದರೆ ಒಬ್ಬ ವಿದ್ಯಾರ್ಥಿ ತಾನು ಪ್ರಿಪ್ರೇಷನ್ನ ಶುರು ಮಾಡಿ ಕೊನೆ ಹಂತದವರೆಗೂ ಸೆಲೆಕ್ಟ್ ಆಗೋವರೆಗೂ ನಮ್ಮದೇ ಆದಂತಹ ಒಂದು ಕಾಂಟ್ರಿಬ್ಯೂಷನ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ಸಕ್ಸಸ್ ಕೊಡೋಕ್ಕೆ ಅಂತ ನಮಗನ್ಸಿತ್ತು. ಸೊ ಹಾಗಾಗಿ ನಾನು ನನ್ನ ಎಕ್ಸಿಸ್ಟಿಂಗ್ ಜಾಬ್, ಗೌರ್ಮೆಂಟ್ ಜಾಬ್ನ ನಾನು ಬಿಟ್ಬಿಟ್ಟು ಅದಾದಮೇಲೆ ಈ ಇನ್ಸ್ಟಿಟ್ಯೂಟ್ನ ನಾನು ಹಾಗೆ ನನ್ನ ಸ್ನೇಹಿತರಾದ ತೇಜಸ್ ಜೈನ್ ಈಗ ಅಮೆರಿಕದಲ್ಲಿದ್ದಾರೆ, ಅವರು ಮತ್ತೆ ಹಲವಾರು ಆಫೀಸರ್ಸ್ಗಳು ಇದರಿಂದ ಒತ್ತಾಸೆಯಾಗಿ ನಿಂತ್ಕೊಂಡಿರೋದ್ರಿಂದ ಟಾಪರ್ IAS ಅಂತ ಒಂದು ಸಂಸ್ಥೆ ಇವತ್ತು ವಿಜಯನಗರದಲ್ಲಿ ತಲೆ ಎತ್ತಿದೆ. ಅಂದ್ರೆ ಯಾವಾಗ ಶುರು ಮಾಡಿದ್ದು ಈ ಒಂದು ಸಂಸ್ಥೆ? ಸೊ ಇದು ಅಂದ್ರೆ ನಾವು ಆಫೀಸರ್ ಆಗಿದ್ದಾಗ 2014ರಿಂದಾನೇ ಅಂತ ಹೇಳ್ಬೋದು. ಬಟ್ ಫುಲ್ ಫ್ಲೆಡ್ಜ್ ಆಗಿ ನಾವು ವಿಜಯನಗರದಲ್ಲಿ ಇಲ್ಲಿಗೆ ಬಂದಿದ್ದು 2019ರಿಂದ. ಸರ್, ಇನ್ನ ಈ ಒಂದು ಸಂಸ್ಥೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ಇರುವಂತದ್ದು, ಆನ್ಲೈನ್ ಕ್ಲಾಸಸ್ ಕೂಡ ನಡೆಯುವಂತದ್ದು ಹೇಗಿರುತ್ತೆ? ಅಂದ್ರೆ ಆನ್ಲೈನ್ ಕ್ಲಾಸಸ್ ಎಲ್ಲ ಮೇಡಮ್, ಮೊದಲನೇದಾಗಿ theupsconline.com ಏನ್ ಶುರುವಾಗಿತ್ತು ಅದು ಆಕ್ಚುಲಿ ಶುರುವಾಗಿದ್ದೆ ಆನ್ಲೈನ್ ಇಂದ ಆಫ್ಲೈನಿಗೆ ಬಂದ್ವಿ, ಮತ್ತೆ ಹೈಬ್ರಿಡ್ ಮೋಡಿಗೆ ಹೋಗಿದ್ದೀವಿ. ಅಂದ್ರೆ ಇವಾಗ ಏನ್ ತರಗತಿಗಳು ನಡೀತಾ ಇದೆ ಇಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಯಾರು ಕುತ್ಕೊಂಡು ನೋಡ್ತಾ ಇದಾರೆ, ಅದೇ ಸಮಯದಲ್ಲೇನೆ ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ವಿದ್ಯಾರ್ಥಿಗಳು ಕುತ್ಕೊಂಡು ಸೊ ಅಲ್ಲಿ ಅದೇ ಕ್ಲಾಸನ್ನ ಕೇಳಿಸ್ಕೊಳ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಡೌಟ್ಗಳನ್ನು ಕೂಡ ಇಲ್ಲಿ ಹೆಂಗೆ ಕ್ಲಾಸಲ್ಲಿ ಕೇಳ್ತಾರೋ ಅವ್ರು ಅಲ್ಲಿಂದ ಕೇಳ್ತಾರೆ. ಸೊ ಹೀಗೆ ಒಂದು ಹೈಬ್ರಿಡ್ ಮೋಡಲ್ಲಿ ಕ್ಲಾಸಸ್ಗಳು ರನ್ ಆಗ್ತಾ ಇದೆ. ಅದನ್ನ ಬಿಟ್ಟು ಸಪ್ರೇಟ್ ಆಗಿ ಆನ್ಲೈನ್ ಅಷ್ಟೇ ತಗೊಳ್ಳೋರ್ಗೂ ಕೂಡ ನಮ್ಮ ಆ್ಯಪ್ ಇದೆ, ಅದರಲ್ಲಿ ಅವಕಾಶ ಇದೆ. ಇನ್ನು ಸರ್, ಟಾಪರ್ IAS ಈ ಒಂದು ಹೆಸರಿನ ಅರ್ಥ ಅಂದ್ರೆ ಏನು? ಈ ಒಂದು ಹೆಸರನ್ನ ಕೊಡ್ಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಇಲ್ಲಿ ಬಂದಂತವ್ರು ಓಕೆ ಟಾಪರ್ ಆಗಿ ಹೊರಗಡೆ ಹೋಗ್ಬೇಕು, ಇದು ಇದರ ಮೂಲ ಉದ್ದೇಶ. ಸೊ ಏನಂದ್ರೆ ಒಂದು ನಮ್ಮ ಗುರಿ ಯಾವಾಗ ಸ್ಪಷ್ಟವಾಗಿರುತ್ತೆ ಅವಾಗ ಅದನ್ನ ಅಚೀವ್ ಮಾಡೋದು ಕೂಡ ಈಸಿ ಆಗುತ್ತೆ ಅಂತ ನಾವು ನಂಬ್ಕೋತೀವಿ. ಸೊ ನಾನು ಟಾಪರ್
ನೀನ್ ಯಾರು ಟಾಪರ್ IAS ಏನು. ಸೊ ಅನ್ಕೊಂಡೆ ಅವ್ನು ಒಳಗೆ ಬಂದಾಗ ಸೊ ಅವನಿಗೆ ಗುರಿ ಮುಟ್ಟೋದು ಈಸಿ ಆಗುತ್ತೆ. ನಾವ್ ಯಾವಾಗ್ಲೂ ಹೇಳೋದು ಹಾಗೇನೆ, ಆಫೀಸರ್ ಅಂತಾನೆ ನಾನು ಹೇಳೋದು ಅಷ್ಟೇ ಸ್ಟೂಡೆಂಟ್ಸ್ಗೆ, ನೀವು ಬರೀ ಸ್ಟೂಡೆಂಟ್ಸ್ ಆ ಥರ ನೋಡಲ್ಲ ನಾನು ನಿಮ್ಮನ್ನ, ಪ್ರತಿಯೊಬ್ರು ನನಗೆ ಆಫೀಸರ್ಸೇ ನೀವು. ನಾನು ಇವತ್ತೇ ನಿಮ್ಮನ್ನ ಆಫೀಸರ್ಸ್ ಅಂತಾನೆ ಟ್ರೀಟ್ ಮಾಡೋದು. ಸೊ ಯಾಕಂದ್ರೆ ಆ ಮನೋಭಾವನೆ ಇದ್ರೆ ನೀವು ಆಫೀಸರ್ ಆಗ್ತೀರಿ. ಸೊ ಆ ಒಂದು ಕಾರಣವನ್ನು ಇಟ್ಕೊಂಡು ಟಾಪರ್ IAS ಅಂತ ಹೇಳ್ಬಿಟ್ಟು ಹೆಸರನ್ನ ಇಟ್ಟಿದ್ದು. ಸರ್, ಇನ್ನ UPSC ಆನ್ಲೈನ್ ನಿಂದ ಇದು ಟಾಪರ್ IAS ಗೆ ಕನ್ವರ್ಟ್ ಆಗಿದ್ದು ಹೇಗೆ, ಅಂದ್ರೆ ಆ ಒಂದು ಆದಿ ಹೇಗೆ ಬಂತು? ಮೇಡಮ್ ನಾನು ಹೇಳಿದೆ theupsconline.com ಇದ್ದಾಗ ಸೊ ಎಲ್ಲ ಆಫೀಸರ್ಸು ನಾನು ನೀವು ಅಂತಲ್ಲ ವರ್ಕಿಂಗ್ ಇದ್ದಾರೆ, ಯಾಕಂದರೆ ಅವ್ರವ್ರ ಫ್ರೀ ಟೈಮಲ್ಲಿ ಅವರು ಮಾಡ್ತಾಯಿದ್ರು. ಸೊ ಅದಾದಮೇಲೆ ನಾನು ಹೇಳಿದೆ, ಸೊ ಯಾವಾಗ ನಾವು ಡಿಸೈಡ್ ಮಾಡಿದ್ವಿ, ನಾನು ಅಷ್ಟರಲ್ಲಿ UPSC ಒಂದು 2-3 ಸಾರಿ ನಾನು ಎಕ್ಸಾಮ್ ಬರೆದಿದ್ದೆ, ಇಂಟರ್ವ್ಯೂ ಕೊಟ್ಟಿದ್ದೆ. ಸೊ ರಿಸೈನ್ ಮಾಡಿ ಬಂದು ಫುಲ್ ಫ್ಲೆಡ್ಜಾಗಿ ಶುರು ಮಾಡಬೇಕು. ಸೊ ಇದೊಂದು ಫಿಸಿಕಲ್ ಸೆಟಪ್ ಇದ್ದರೆ ಸೊ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸಿಗೆ, ಎಂಡ್ ಟು ಎಂಡ್ ಕೊಡಲಿಕ್ಕೆ ಆಗುತ್ತೆ ಅಂತ. ಸೊ ಆವಾಗ ನಾವು ಆ್ಯಕ್ಚುಲಿ ಮೊದಲು ಈ ಮಹಾಲಕ್ಷ್ಮಿ ಲೇಔಟ್ ಎಂಟ್ರೆನ್ಸಲ್ಲಿ ಒಂದು ಚಿಕ್ಕ ರೂಮಲ್ಲಿ ನಾವು ಶುರು ಮಾಡಿದ್ದು. ಅದರಲ್ಲಿ ನಮಗೆ ಒಂದು ಒಳ್ಳೆ ಫಲಿತಾಂಶ ಬಂತು. ಸೊ ಅವಾಗಿಂದ theupsconline.com ಅಂತ ಇಟ್ಕೊಂಡೇ ಮಾಡಿದ್ದು. ಸೊ ಅದರಲ್ಲಿ 12 ಜನದಲ್ಲಿ ಇವತ್ತು 8 ಜನ ಆಫೀಸರ್ಸ್ ಆಗಿದ್ದಾರೆ. ಮೊದಲೇದ್ರಲ್ಲಿ 6 ಜನ ಆಗಿದ್ರು, ನೆಕ್ಸ್ಟ್ ಮತ್ತೆ ಒಂದಿಬ್ರು ಕ್ಲಿಯರ್ ಆದ್ರು ಕೂಡ. ಸೊ ಆ ಒಂದು ಸಕ್ಸಸ್ ನಮಗೆಲ್ಲ ಮೋಟಿವೇಟ್ ಮಾಡ್ತು. ಮತ್ತೆ ನಮ್ಮ ಸುತ್ತಮುತ್ತ ಇರುವಂತಹ ಆಫೀಸರ್ಸ್ ಇವತ್ತಿಗೂ ಕೂಡ ಬಹಳಷ್ಟು ಜನ ಇದ್ದಾರೆ. ಲೈಕ್ ಜಯರಾಜ್ ಸರ್ ಇರ್ಬೋದು, ಸೊ ರಿಟೈರ್ಡ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಕರ್ನಾಟಕ ಇರ್ಬೋದು, C ಸೋಮಶೇಖರ್ ಸರ್, ಸೊ ಆಮೇಲೆ ವರಪ್ರಸಾದ್ ರೆಡ್ಡಿ ಸರ್ ಇರ್ಬೋದು, ವಿಶ್ವನಾಥ್ ಹಿರೇಮಠ್ ಸರ್ ಇರ್ಬೋದು, ಹಾಗೆ ನನ್ನ ಸಿಸ್ಟರ್ ಶಾಂತ ಹುಲ್ಮನಿ ಅವರು ಇರ್ಬೋದು. ಹೀಗೆ ಹಲವಾರು ಆಫೀಸರ್ಸು ತುಂಬ ಜನ ಇದ್ದಾರೆ. ಸೊ ಅವರೆಲ್ಲರೂ ಏನಂತಂತಂದ್ರೆ, ಓಕೆ ನೀವು ಇದು ಮಾಡಿದ್ರೆ ಈ ಥರ ಒಂದು ರಿಸಲ್ಟ್ ಬರುತ್ತೆ ಅಂತಂದ್ರೆ ಸೊ ಡೆಡಿಕೇಟೆಡ್ ಆಗಿ ಇನ್ನೊಂದು ಫುಲ್ ಫ್ಲೆಡ್ಜ್ ಆಗಿ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ಆ ರೀತಿ ನಾವು ಅವಾಗ ಹೊಸದಾಗಿ ಒಂದು ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಬಂದಾಗ, ಎಸ್ ಆಗಲ್ಲಿ ಹೇಳಿದೆ ನಿಮಗೆ, ಟಾಪರ್ ಅಂತ ಒಂದು ಮನಸ್ಥಿತಿ ಇತ್ತು ಅಂದರೆ ಅವ್ರು ಒಳಗೆ ಬರ್ತಿದ್ದಂಗೆ ನಾನು ಟಾಪರ್ ಅನ್ಕೊಂಬರ್ಬೇಕು. ಸೊ ಅವಾಗ ಅಚೀವ್ ಮಾಡೋದು ಕೂಡ ಈಸಿ ಆಗುತ್ತೆ. ಸೊ ಆ ಒಂದು ಕಾನ್ಸೆಪ್ಟಿಂದ ಅದು ಟಾಪರ್ IAS ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ IAS ಅಂತ ಅಷ್ಟೇ ಯಾಕೆ, ಹಂಗಾರೆ ಬೇರೆ ಎಕ್ಸಾಮ್ಗಳಿಗೆ ಕೊಡೋದಿಲ್ವಾ ಅಂತಂದ್ರೆ, ಎಲ್ಲ ಎಕ್ಸಾಮ್ಸ್ಗಳಿಗೂ ಇಲ್ಲಿ ಕೋಚಿಂಗ್ ಇದೆ. ನಾವು ಏನಂತಂದ್ರೆ ತುಂಬ ದೊಡ್ಡದನ್ನೇ ಒಂದು ಗುರಿಯಾಗಿ ಇಟ್ಕೊಂಡಾಗ ಉಳಿದಿದ್ದ ಗುರಿಗಳನ್ನು ಮುಟ್ಟೋದು ಈಸಿ ಆಗುತ್ತೆ ಅಂತ. ಈಗ ಹಿಮಾಲಯ ಹತ್ತಬೇಕು ಅಂತ ನಿಂತ್ಕೊಂಡಾಗ ಸೊ ನನಗೆ ನಂದಿ ಬೆಟ್ಟ ಹತ್ತೋ ದೊಡ್ಡ ವಿಚಾರ ಆಗಲ್ಲ. ಅಂದರೆ ಭಾಳಷ್ಟು ಜನಕ್ಕೆ ಸರ್ IAS ಅಂತ ಅಷ್ಟೇ ಇದೆ, ಹಂಗಾರೆ ಬೇರೆ ಎಕ್ಸಾಮ್ಗಳಿಗೆ ಇಲ್ಲಿ ಇಲ್ವಾ ಅಂತಂದರೆ, IAS ಅನ್ನು ಗುರಿ ಇಟ್ಕೊಂಡು ಬನ್ನಿ, ಉಳಿದಿದ್ದು ಎಲ್ಲದಕ್ಕೂ ನಾವು ರೆಡಿ ಮಾಡ್ತೀವಿ. ಅದು IAS ಇರ್ಬೋದು, KAS ಇರ್ಬೋದು, ಅಥವಾ FDA, SDA, ಅಥವಾ ಪೊಲೀಸ್ ಕಾನ್ಸ್ಟೇಬಲು, ಪೊಲೀಸ್ ಸಬ್ ಇನ್ಸ್ಪೆಕ್ಟರು, ಅಥವಾ ಗ್ರೂಪ್ C ಎಕ್ಸಾಮ್ಸ್ ಇರ್ಬೋದು, ಅಥವಾ ಬ್ಯಾಂಕಿಂಗ್ ಸರ್ವಿಸಸ್ ತುಂಬ IBPS ಇರ್ಬೋದು, ಇವನ್ ಹೈಯೆಸ್ಟಲ್ಲಿ RBI ಎಕ್ಸಾಮ್ ಇರ್ಬೋದು, ಹಾಗೆ ಜುಡಿಷಿಯರಿ ಎಕ್ಸಾಮ್ಸು, ಈ ಸಿವಿಲ್ ಜಡ್ಜು, ಡಿಸ್ಟ್ರಿಕ್ಟ್ ಜಡ್ಜು, ಹೀಗೆ ಎಲ್ಲ ಹಂತದಲ್ಲೂ ಕೂಡ ನಾವು ಕೋಚಿಂಗ್ ಕೊಡ್ತಾ ಇದ್ದೀವಿ. ಸೊ ಬಟ್ IAS ಅನ್ನೋದು ಒಂದು ಸಿಂಬಾಲಿಕ್. ಸೊ ಕಾಂಪಿಟೇಟಿವ್ ಎಕ್ಸಾಮ್ಗೆ ಒಂಥರ ಮದರ್ ಇದ್ದ ಹಾಗೆ. ಸೊ ಹಾಗಾಗಿ ಅದನ್ನ IAS ಅಂತ ನಾವು ಫಿಕ್ಸ್ ಮಾಡಿ. ಇನ್ನು ಸರ್, ಮೊದಲ ಒಂದು ಅಂದ್ರೆ ನೀವು ಕ್ಲಾಸಸ್ನ ಶುರು ಮಾಡಿದಾಗ ಸ್ಟೂಡೆಂಟ್ಸ್ ಇರ್ಬೋದು, ಯಾವ ರೀತಿ ರೆಸ್ಪಾಂಡ್ ಇತ್ತು ನಿಮಗೆ? ಮೊದಲ ಬ್ಯಾಚ್ ಹೇಗೆ ಅನ್ನಿಸ್ತಾ ಇತ್ತು? ಸೊ ನಮಗೆ ಆಶ್ಚರ್ಯ ಅಂತಂದ್ರೆ, ಇವಾಗ ತುಂಬಾ ದೊಡ್ಡ ದೊಡ್ಡ ಹೆಸರು ಇಟ್ಕೊಂಡಿರುವಂತವ್ರಿಗೆ ಅಡ್ಮಿಷನ್ ಆಗೋದು ಕಷ್ಟ. ಬಟ್ ನಾವು ಏನೂ ಇಲ್ಲದೆ ಶುರು ಮಾಡಿದಾಗ ಕೂಡ ನಮ್ಮನ್ನ ನಂಬಿ ಒಂದು 10 ಜನ 12 ಜನ ಬಂದ್ರಲ್ಲ, ಜಸ್ಟ್ ಅಂದ್ರೆ ಎಲ್ಲೋ ಒಂದ್ ಕಡೆ ಕೇಳಿದಿರ್ಬೋದು, ಅಥವಾ ನಾವು ಆಫೀಸರ್ನ ಕಾರಣಕ್ಕಿರ್ಬೋದಾ, ಅಥವಾ ನಾವು ಟೀಚಿಂಗ್ ಮಾಡ್ತಿದ್ದು ಇಷ್ಟ ಆಗಿನ. ಬಟ್ ಟೀಚಿಂಗ್ ಇಷ್ಟ ಆಗಿ ಬಂದಿದ್ದು ಜಾಸ್ತಿ ಅಂತ ನಂಗೆ ಗೊತ್ತು. ಯಾಕಂದ್ರೆ ಅದಾದ ತಕ್ಷಣ ನಾವು ನೆಕ್ಸ್ಟ್ ಅಲ್ಲೇ ನಾವು ನೋಡಿದ್ವಿ 45 ಜನ ಬಂದಿದ್ದು, ಜಸ್ಟ್ ಬೈ ವರ್ಡ್ ಏನೋ ಒಬ್ರಿಂದ ಒಬ್ರಿಗೆ ಮಾತು ಹಬ್ಬಿ ಬರ್ತಾ ಇದ್ರು. ಯಾವುದೇ ರಿಸಲ್ಟ್ಸ್ ನಮ್ಮ ಕಣ್ಣ ಮುಂದೆ ಇಲ್ಲದೆ ಇದ್ದಾಗ್ಲೂ ಬಂದಿದ್ರು. ಇನ್ನ ಇವಾಗ ಬರೋದಕ್ಕೆ ಕಾರಣಗಳಿದೆ, ರಿಸಲ್ಟ್ಸ್ಗಳು ಕಣ್ಣೆದುರುಗಡೆ ಇದೆ. ಸೊ ಹಂಗಾಗಿ ಬರ್ತಾ ಇದ್ದಾರೆ. ಸೊ ಆ ರೆಸ್ಪಾನ್ಸ್ ಏನಂತಂದ್ರೆ, ಒಂದು ನೀವು ರೆಸ್ಪಾನ್ಸ್ ಅಂತ ಕೇಳಿದ್ರಿಂದ ಹೇಳಬೇಕು, ಬಿಫೋರ್ ಕೋವಿಡ್ ಆಫ್ಟರ್ ಕೋವಿಡ್ ಅಂತ ನೋಡ್ಬೇಕಾಗತ್ತೆ. ಸ್ಟೂಡೆಂಟ್ಸ್ ಮೆಂಟಾಲಿಟಿ, ಆ ಡೆಡಿಕೇಶನ್ನು, ಆ ಒಂದು ಪಂಕ್ಚುಯಾಲಿಟಿ 100% ನಾನು ನೋಡಿದ್ದೀನಿ ಬಿಫೋರ್ ಕೋವಿಡ್ ಬ್ಯಾಚ್ಗಳಲ್ಲಿ. ಸೊ ಆಫ್ಟರ್ ಕೋವಿಡ್ ಅಲ್ಲಿ ಸ್ವಲ್ಪ ಅಲ್ಲಿ ಒಂದು ಹೊಸ ಜನರೇಷನ್, ಒಂದು ಹೊಸ ಎಕ್ಸ್ಪೆಕ್ಟೇಷನ್ನು, ಅದ್ರ ತಕ್ಕಂಗೆ ನಾವು ಕೂಡ ಮಾಡಿಫೈ ಆಗಿದ್ದೇವೆ. ಅಂದ್ರೆ ಬರೀ ಕ್ಲಾಸ್ ರೂಮ್ಗೆ ಸೀಮಿತ ಆಗಿಲ್ಲ, ಅವ್ರಿಗೆ ಹೈಬ್ರಿಡ್ ಮಾಡಲು, ಆನ್ಲೈನಲ್ಲೇ ಬರೆಯೋಕೆ ಅವಕಾಶ, ಮನೆಯಿಂದ ಕುತ್ಕೊಂಡು ಹ್ಯಾಂಡಲ್ ಮಾಡೋಕೆ ಅವಕಾಶ. ಸೊ ಏನವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋ ಅದ್ರ ತಕ್ಕಂಗೆ ಚೇಂಜ್ ಆಗಿದ್ದೀವಿ. ಬಟ್
ಬಟ್ ಅವತ್ತಿಂದ ಇವತ್ತಿನವರೆಗೂ ತುಂಬಾ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸ್ಟೂಡೆಂಟ್ಸ್ ಕಡೆಯಿಂದ. ಇನ್ನು ಸರ್ UPSC ಹಾಗೂ KPSC ತಯಾರಿ ಕುರಿತು ಹೇಳೋದಾದ್ರೆ ಏನ್ ಹೇಳ್ತೀರಾ? ಮೇಡಮ್, ಇಲ್ಲಿ ತಯಾರಿ ಅಂತಂತಂದ್ರೆ ಎರಡು ಭಾಗ. ಒಂದು ಓದೋದು, ಓಕೆ, ಅದಕ್ಕಿಂತ ಮುಖ್ಯವಾಗಿರೋದು ಮಾನಸಿಕ ತಯಾರಿ. ಹೌದು, ಮಾನಸಿಕ ತಯಾರಿನೇ ಎಲ್ಲ ಅಂತ ನಾನು ಹೇಳೋದು. ಫಸ್ಟ್ ನಾನು ಡಿಸೈಡ್ ಮಾಡ್ಕೊಂಡ್ರೆ, ಇವಾಗ ನಾನು ಇಲ್ಲಿಂದ ನಾನು ಹೋಗ್ಬೇಕು ಡೆಲ್ಲಿಗೆ ಅಂತ ಡಿಸೈಡ್ ಮಾಡ್ಕೊಂಡ್ರೆ ಹೆಂಗ್ ಹೋಗೋದು ಅನ್ನೋ ದಾರಿ ಹುಡ್ಕೊತೀನಿ. ಹೌದು, ಏನು ಬಸ್ಸಲ್ಲಿ ಹೋಗ್ಬೇಕಾ, ಫ್ಲೈಟಲ್ಲಿ ಹೋಗ್ಬೇಕಾ, ಟ್ರೈನಲ್ಲಿ ಹೋಗ್ಬೇಕಾ ಅಂತ. ಹಾಗೆ ನಾನು IAS ಆಗಬೇಕಾ, ನಾನು KS ಆಗಬೇಕಾ, ಅಥವಾ ನಾನು ಬ್ಯಾಂಕಿಂಗ್ ಸರ್ವಿಸ್ಗೆ ಹೋಗ್ಬೇಕಾ, ಜುಡಿಷಿಯರಿಗೆ ಹೋಗ್ಬೇಕಾ. ಸೊ ಫಸ್ಟ್ ಡಿಸೈಡ್ ಮಾಡಬೇಕು. ಮಾನಸಿಕ ತಯಾರಿ ಆಗೋವರೆಗೂ ನಾನು ಬಿಡಲ್ಲಪ್ಪ, ಎಷ್ಟೇ ಕಷ್ಟ ಬಂದರೂ ನಾನು ಮಾಡ್ತೀನಿ. ಇದು ಫಸ್ಟ್. ಬಹಳಷ್ಟು ಜನ ಏನ್ ತಪ್ಪು ತಿಳ್ಕೊಂಡಿದ್ದಾರೆ ಅಂದ್ರೆ ಓದೋದೇ ತಯಾರಿ ಅಂತ. ಓದೋ ತಯಾರಿ ಅಲ್ಲವೇ ಅಲ್ಲ. ನಾನು ಕೇಳಿದ್ರೆ ಮೆಂಟಲಿ ಪ್ರಿಪೇರ್ಡ್ ಆದ್ರೆ ಏನ್ ಬೇಕಾದ್ರೂ ಓದ್ತೀರಾ. 10 ಬುಕ್ ಕೊಟ್ಟರು ಓದ್ತೀರಾ. ಮೆಂಟಲಿ ಪ್ರಿಪೇರ್ಡ್ನೆಸ್ ಇಲ್ಲ ಅಂದ್ರೆ ಸೊ ಡೈರೆಕ್ಷನ್ ಲೆಸ್ ಆಗಿ ಏನ್ ಬೇಕಾದ್ರೂ ಓದ್ತಾ ಕೂತ್ಕೊಳ್ತೀರಾ. ಓದಿದ ತಕ್ಷಣ 10 ಗಂಟೆ 12 ಗಂಟೆ ಓದಿದ ತಕ್ಷಣ IAS ಆಗಲ್ಲ, KS ಆಗಲ್ಲ. ಮಾನಸಿಕ ತಯಾರಿ ಇರಬೇಕು. ಯಾವುದಕ್ಕೆ? ಬರೀ ಓದೋದಕ್ಕಲ್ಲ. ನಾನು ಆಫೀಸರ್ ಆಗಕ್ಕೆ ತಯಾರಿ ಇರಬೇಕು, ಸಮಾಜದಲ್ಲಿ ಒಂದು ಸೇವೆ ಮಾಡಬೇಕು ಅನ್ನೋ ಮನಸ್ಥಿತಿ ತಯಾರಿ ಇರಬೇಕು. ಈ ಎಲ್ಲ ತಯಾರಿ ಇದ್ದ ಮೇಲೆ ಎಕ್ಸಾಮ್ ತಗೋಬೇಕು. ಅವಾಗ ಓದೋದೇನು ದೊಡ್ಡ ವಿಚಾರನೇ ಅಲ್ಲ. ಸೊ ಎರಡು ರೀತಿ ನಾವು ನೋಡ್ತೀವಿ. ಅಂದ್ರೆ ಟೆಕ್ನಿಕಲ್ ಮತ್ತೆ ಇನ್ನೊಂದು ಮೆಂಟಲ್. ಸೊ ನಾನು ಇಂಪಾರ್ಟೆನ್ಸ್ ಕೊಡೋದು ಮಾನಸಿಕ ತಯಾರಿಗೆ ಅತಿ ಹೆಚ್ಚು ಆದ್ಯತೆಯನ್ನು ಕೊಡ್ತೀನಿ. ಅಂದ್ರೆ ವಿದ್ಯಾರ್ಥಿಗಳು ಹೆಚ್ಚಾಗಿ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು. ಅಂದ್ರೆ ನಾನು ಆಗ್ಲೇಬೇಕು ಅನ್ನುವಂಥದ್ದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ತಯಾರಿ ನಡೆಸಿದ್ರೆ ಅದು ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಒಂದು ಉದ್ದೇಶ.